ಮರಳಿನಲ್ಲಿ ಅರಳಿದ ಸಾಲು ಮರದ ತಿಮ್ಮಕ್ಕ ಬಗೆ ಬಗೆಯ ಹೂವುಗಳಿಂದ ನಿರ್ಮಿಸಿರುವ ಇಂಡಿಯಾ ಗೇಟ್, ಬಣ್ಣ ಬಣ್ಣದ ಹೂವುಗಳಿಂದ ತಯಾರಿಸಿದ ಆನೆಗಳ ಮಾದರಿ, ಹೀಗೆ ಹತ್ತಾರು ರೀತಿಯ ಕಲಾಕೃತಿಗಳು ಚಾಮರಾಜನಗರದಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ಜನಮನ ಸೂರೆಗೊಳ್ತಾ ಇದೆ. ಪ್ರಕೃತಿ ಸೌಂದರ್ಯ, ಕಲೆ ಹಾಗೂ ಶಿಕ್ಷಣದ ಕುರಿತು ಜಾಗೃತಿ ಮೂಡಿಸುತ್ತಿದೆ. ಚಾಮರಾಜನಗರದಲ್ಲಿ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದ್ದು ಜನರ ಕಣ್ಮನ ಸೆಳೆಯುತ್ತಿದೆ. ಬಗೆ ಬಗೆಯ ಹೂಗಳಿಂದ ರಚಿಸಿರುವ ಇಂಡಿಯಾ ಗೇಟ್, ಆನೆಗಳ ಮಾದರಿ, ಸಿರಿಧಾನ್ಯಗಳಿಂದ ತಯಾರಿಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಲಾಕೃತಿ, ಸಾಲು ಮರದ ತಿಮ್ಮಕ್ಕನವರ ಮರಳು ಕಲಾಕೃತಿ, ತರಕಾರಿಗಳಿಂದ ಸಾಧಕರ ಕಲಾಕೃತಿ, ಕರಕುಶಲ ವಸ್ತುಗಳು ಆಕರ್ಷಕವಾಗಿವೆ. ಇಲ್ಲಿ ನೋಡಬೇಕು ಅಂತಂದ್ರೆ ತುಂಬಾನೇ ಯಾವ್ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂದ್ರೆ ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಪೋಷಕಾಂಶವಾದಂತಹ ಹಣ್ಣುಗಳನ್ನ ಕೂಡ ಇಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಹಾಕಿದ್ದಾರೆ. ಜೊತೆಗೆ ಸಿರಿಧಾನ್ಯಗಳು ಏನೆಲ್ಲ ನಾವು ಉಪಯೋಗ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹಾಕಿದ್ದಾರೆ. ಎಕ್ಸಾಟಿಕ್ ಇದಾಗಿರ್ಬೋದು, ಫ್ರೂಟ್ಸ್, ವೆಜಿಟೇಬಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಸಹ ಅವರು ಬೆಳೆದಿರ್ತಕ್ಕಂಥ ಪ್ರಾತ್ಯಕ್ಷಿಕೆಗಳನ್ನ ಸಹ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಅದಲ್ಲದೆ ಹೈ ವ್ಯಾಲ್ಯೂ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಅದನ್ನು ಸಹ ಈಗ ಪಟ್ಟಣದ ಜನತೆಗೆ ಅಥವಾ ಸಾರ್ವಜನಿಕರಿಗೆ ಒಂದು ಈ ಫ್ರೂಟ್ಸ್ನ ಅರಿವು ಮೂಡಿಸಲಿಕ್ಕೋಸ್ಕರ ಅದನ್ನು ಸಹ ನಾವು ಪ್ರದರ್ಶನ ಮಾಡಿದ್ದೇವೆ. ಮಂಗಳೂರಿನಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ ಹಾಗೂ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಅಂದರೆ ಹೂಗಳಿಂದಲೇ ವಂದೇ ಭಾರತ್ ರೈಲು ನಿರ್ಮಾಣ ಮಾಡಲಾಗಿದೆ. ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ರಿಪಬ್ಲಿಕ್ ಡೇ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ ಕದ್ರಿ ಪಾರ್ಕ್ ಎಲ್ಲ ಫುಲ್ ಫ್ಲವರ್ಸಿಂದ ತುಂಬಿದೆ. ಮತ್ತು ವಂದೇ ಭಾರತ್ ಟ್ರೈನ್ನ ಫುಲ್ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವೆಲ್ಲ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಬಂದಿದ್ದೀವಿ. ಕೇವಲ ಹೂವಿನ ಕಲಾಕೃತಿ ಮಾತ್ರವಲ್ಲ, ತರಕಾರಿ ತೋಟ ಎಲ್ಲರನ್ನ ಕೈಬೀಸಿ ಕರೆಯುತ್ತಿತ್ತು. ಬಳ್ಳಿ ತುಂಬಾ ಪಡವಲಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಬಸಳೆ, ನೆಲಬಸಳೆ, ಹರಿವೆ, ಹೂಕೋಸು, ನವಿಲುಕೋಸು, ಮೆಣಸು, ಬದನೆ, ಬೆಂಡೆ, ಕೊತ್ತಂಬರಿ ಸೊಪ್ಪು ಎಲ್ಲವೂ ಜನರನ್ನ ಆಕರ್ಷಣೆ ಮಾಡಿದೆ. ಇಲ್ಲಿ ಬಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಫ್ಲವರ್ಸ್, ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ ಇದೆ. ಅಂದರೆ ಕಲರ್ಫುಲ್ ಆಗಿರೋದು, ಆ ಫ್ಲವರ್ಸ್ ನಮಗೆ ಅಟ್ರಾಕ್ಟಿವ್ ಆಗೋ ಥರ ಇದೆ. ಅದಾದಮೇಲೆ ಆ ಫ್ಲವರ್ಸ್ನ ನಾವು ನೋಡಿದಾಗ ನಮಗೆ ಒಂಥರ ಮೈಂಡ್ ಫುಲ್ ಫ್ರೆಶ್ ಆಗಿರೋ ಥರ ನಮಗೆ ಫೀಲ್ ಕೊಡುತ್ತೆ. ಒಂಥರ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗೋ ಥರ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ತುಂಬ ವೆಜಿಟೇಬಲ್ ಸೀಡ್ಸ್, ಅದಾದಮೇಲೆ ತುಂಬ ಹಲವು ತರಕಾರಿಗಳು ಆ ಥರ ಎಲ್ಲ ಇದೆ. ಸಾಮಾನ್ಯವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವದ ಸಮಯದಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ಜಿಲ್ಲಾ ಕೇಂದ್ರಗಳಲ್ಲೂ ಫಲಪುಷ್ಪ ಪ್ರದರ್ಶನ ಜನಮನ ಸೆಳೆಯುತ್ತಿದೆ. ಚಾಮರಾಜನಗರದಿಂದ SM ನಂದೀಶ್ ಜೊತೆಗೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.